ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಬೋರ್ ಹಾಕ್ಸ್ಬೇಕಂತ ಬಂದದ್ದು ಮಂದಿ ಕೇಳಕ್ಕೆ. ನೋಡ್ರಿ ಬೋರ್ ಹಾಕ್ಸೋರು ಏನಿದೆ ಬರ್ರಿ, ಬೋರ್ ಹಾಕ್ಸೋರು ಬೋರ್ ಹಾಕ್ಸ್ಬೇಕ ಬಾಣ ಬರೋರು ಬಾಣ ಇನ್ನೂ ಒಬ್ಬ ಅದನ್ನ ಔಷಧ ಇನ್ನೊಬ್ಬ ಯಾರಿದ್ರು ಬರ್ರಿ, ಬೋರ್ ಹಾಕ್ಸ್ಬೇಕಂತ ಕೇಳಕ್ ಔಷಧ ಯಾರಿದ್ರು ಬರ್ರಿ. ಇವರನ್ನು ಗೊತ್ತಿಗೆ ಇವರಿಗೆ ಒಂದು 15 ದಿವಸ ಬಿಟ್ಟು ಹಾಕಿಸ್ರಪ್ಪ. 15 ದಿವಸದಾಗ ನಿಮಗೆ ದೇವ್ರು ಒಳ್ಳೇದು ಮಾಡಿದ ಅಂದ್ರೆ ಹಾಕ್ಸಕ್ ಹೋಗ್ಬೇಡ್ರಿ. 15 ದಿವಸ ಟೈಮ್ ಕೊಡ್ತಾರೆ, ತಡ್ಕೊರಿ, ಕುಂದ್ರ ಸರಿ ಸರಿ ಬೇಕು. ಇನ್ನೊಂದು ಮಕ್ಕಳ ಸಲುವಾಗಿ ಬಂದವರಿಗೆ ಎಲ್ಲರಿಗೂ ಉಡಿ ತುಂಬ್ತೀನಿ. ಇವತ್ತು ಮೊಹರಂ ಮಾಡ್ತಾನೆ, ಅವರಿಗೆ ಖುಷಿಯಿಂದ ಮೊಹರಂ ಗೊಬ್ಬರ ಮಾಡ್ತೀನಿ, ಮಕ್ಕಳು ಕೊಡ್ತೇನೆ. ಆದ್ರೆ ಆ ಮೋದಿ ನಂಬಿಕೊಂಡು ಅವ್ರಿಗೆ ಫಲ ಸಿಗುತ್ತೆ. ಕನಸಿನಾಗ ಹೋಗಿ ಬಂದಿನಪ್ಪ ಒಬ್ಬರಿಗೆ. ಸರಿಯೋ ನೋಡ್ರಿ, ಅಜ್ಜನೊಬ್ರು ಕನಸಿಗೆ ಬಂದು ಯಾರ್ದು ಬರ್ರಿ. ಅಲ್ಲಲ್ಲ ಎಲ್ಲ ಭಾಳ ಕಷ್ಟ ಆಗಿತ್ತು. ಹಿಂಗೆ ಬೆಳ್ಕೊಂಡು ಕೂತಿದ್ದು ಬಂದು 2 ಇಮೇಲ್ ಕೊಟ್ಟಪ್ಪ, ಒಂದು ತಿಂದ ಒಂದು ಇಲ್ಲೇ ಹೇಳ್ತೀನಿ ನಿನ್ಗೆ ಅಂತ ಹೇಳಪ್ಪ. ಭಾಳ ಮರ್ಯಾದೆ ಕಾಪಾಡ್ಕೊ. ನೋಡೋಣ ಬಿಡ್ರಿ, 2 ನಿಂಬೆ ಕೊಟ್ಟು ಅದ್ರಾಗ 1 ನಿಂಬೆ ನೀರು ಮಾಡ್ಬೇಕು. ಅದ್ರ ಬಗ್ಗೆ ಕೇಳಿದ ಅಜ್ಜಾಗೆ ಅಜ್ಜ ನಾನು ಹೇಳ್ತೀನಿ ಅಲ್ಲಿ ಬಾ ಹೇಳ್ತೀನಿ. 1 ನಿಂಬೆ ತಿಂದಣ 1 ನಿಂಬೆ ಬಾ ನಾ ಹೇಳ್ತೀನಿ. ಇದೇ ಬಾ ಹೇಳ್ತೀನಿ. ಅನಸನೇ ಸ್ವಾಮಿ ಹಚ್ಬಿಡ್ರಿ, 2 ನಿಂಬೆ ಅಂತ ಹೇಳ್ಬಿಡ್ರಿ. ಒಪ್ಕೊಂಡ್ರ ಸರಿ ಬಾಣ ಹೊರ ಬಾಣ ಏನದು ಕನಸಿನ ಹುಡಿ ತುಂಬಿದ್ರು. ಬಂದಿಲ್ಲ ಹೇಳಿದ್ರೆ ನೋಡ್ಬಿಡ್ರಿ, ಕನಸಿನಾಗ ಉಳಿದ್ರೆ ಮಕ್ಕಳು ಹಾಕೋಣಪ್ಪ. ನೈಜ ಬಂದವರಲ್ಲ ಇದ್ರಿಗೆ ಸಮಕ್ಷಮ ತುಂಬ ಇವತ್ತು ತುಂಬ ದಿನ ಮಾತು ಕೊಟ್ಟಿರಿ. ಇನ್ನೂ ಮಾತು ಕೊಟ್ಟಿಲ್ಲ, ಇನ್ನೂ ಇದೆ. ಕನಸಿನಾಗೂ ಭೇಟಿಯಾಗಿ ಈಗ ನೈಜ ಇದ್ರಿಗೆ ಸಮಕ್ಷಮನ ಉಡಿ ತುಂಬದ ಇವತ್ತು ತುಂಬ್ತೀನಂತ ಈಗ ಹೇಳಿ ನಡೆಸಿ ಕೊಡ್ತೀನಿ. ಉದ್ಧಾರ ಮಾಡು. ನಂಬಿಕೊಂಡು ಹೋದ್ರೆ ಮಾತ್ರ ನಡೆಸ್ಕೊಂಡು
ನೋಡೋದು ಗೊತ್ತಿಲ್ಲ. ಅದೇನು ಕನಸಿನಾಗ ತುಂಬಿದ್ರು ಶುಭ ಸಂಕೇತ. ಶುಭ ಸಂಕೇತ ಅದು. ಅವ್ರಿಗೆ ಏನು ಬೇಕು ಕೇಳಪ್ಪ. ಏನು ಉದ್ದೇಶದ ಮುಂದೆ ಮಕ್ಕಳ ಸಂಬಂಧ ಕನಸಿನಾಗ ಗುಡಿ ತುಂಬಿನಪ್ಪ ಹಡದ್ ಬಿಡ ಅಂತ ಹೇಳಿ ನೋಡ್ ಕೊಡ್ರಿ. ಆಶೀರ್ವಾದ ಮಾಡಪ್ಪ. ಕನಸಿನಾಗ ಹೋಗಿ ತುಂಬಿದ್ದು ಶುಭ ಸಂಕೇತ ಅದು. ಈ ಗುಡಿ ತುಂಬು ನೈಜ. ಇದು ಕರೆ ಹಕ್ಕಿ ಕತ್ತಾಕತ್ತ. ಹಚ್ಚರಿ ನೋಡ್ ಕೊಡ್ರಿ. ಪರೀಕ್ಷೆ ಮಾಡಿ ಗುಡಿ ತುಂಬ್ತೀನಿ ಕೊಂಡ್ರ ಅಂತ ಹೇಳಿ. ಪರೀಕ್ಷೆ ಮಾಡುವಂಗಿಲ್ಲ, ಉದ್ಧಾರ ಮಾಡುವುದು ಹಠಾದಾಗದ. ಪರೀಕ್ಷೆ ಮಾಡೋದಾಗದ. ಯಾರಿಗೂ ನೋವಾಗುದಿಲ್ಲ, ಯಾರಿಗೂ ಅವ್ನ ಮನಸ್ಸು ನೋವು ಮಾಡಿ ಕೊಡುದಿಲ್ಲ. ಪರೀಕ್ಷೆ ಮಾಡಿ ತುಂಬಬೇಕನ್ನೋ ಹಠ ನಂದು. ಕೊಂಡ್ರ ಉದ್ಧಾರ ಮಾಡೋ. ಪರೀಕ್ಷೆ ಮಾಡೋದು ನಾವು ಮನುಷ್ಯರು ಯಾವಾಗ ತಡಿಬೇಕು. ಕನಸಿನಾಗ ನನ್ನ ಮಾತು ಹೊತ್ತಿ ಆಸ್ತಿ ಇಸ್ಕೊಂತೀನಿ, ಇಷ್ಟು ಕೊಡಿಸ್ತೀನಿ ಅಂದ್ರೆ ಏನು ಇಷ್ಟು ಕೊಡ್ತೀನಿ ಅಂತ ಏನು ಹೇಳೋಣ. ಅದು ಮೊಹರಂ ಸಭೆಗೆ ಕೊಡಿಸ್ಬೇಕಪ್ಪ ಅಂತ ನೀವು ಬೇಡ್ಕೊಂಡು ಬರ್ರಿ ಹೇಳಿ. ಎಲ್ಲರೂ ಕನಸು ಬಂದ್ರಿ ನನ್ನ ಮಗಳ ಸಂಬಂಧ ಇದು ಮಾಡಿದ್ರಿ. ನಾನು ಆಡಂಗಿ ಹೋಗುವ ನನ್ನ ತಪ್ಪಾಗೈತ್ರಿ ಅದ ಅಂತಂದ್ರಿ. ಏನು ಮಗಳ ಸಂಬಂಧ ಏನು ಮಗಳು ಒಂದು ಸ್ವಲ್ಪ ಕಾಲಿಗೆ ಅದು ನಾಡ ಸಂಬಂಧ ಕನಸಿನಾಗ ಬಂದಿದ್ರಿ. ಅದು ಕೊಡ್ರಿ. ಅದ್ರ ಚಲೋ ಆಕತಿ ಬಂದ್ರೆ ಕಾಯ್ಕಾಲ ಹೋಗಿ ಏನು ಹೇಳ್ತಾರೆ ಕೇಳ್ಕೊಂಡು ಹೋಗ್ಬೇಕು. ಕುಂತಾಗ ಕರ್ತಾರ ಆಗ ಹೇಳ್ತಾರ ಕೇಳ್ಕೊಂಡು ಬರ್ರಿ ಹೊರಬರ್ರಿ. ಏ ಬಿಡಿಯಮ್ಮ ಏನು ಸರಿ ಏನು ಮನಿ ಸಮಸ್ಯೆ ಅಜರಾಗ ಕನಸಿನ ಬಂದ ಬರ್ತಾರ. ಅದು ಕೊಡ್ರಿ. ಇವತ್ತು ತಮಾಷೆ ಇದ್ದಿ ಮನೆಗೆ ಏನು ಮಾಡಿ ಕೊಡ್ತಾರೆ ತೊಗೊಂಡು ಹೋಗುವ ಅಂತ. ಬರ್ರಿ ಹೊರಬರ್ರಿ. ಏನು ಕನಸಿನ ಬಂದು ನಿಮ್ ಜಗದಾಗ ಹಂಗಾರ ಹೋಗಿದ್ರ ಅಜ್ಜಾರ ಬಂದು ಅದು ಕೊಡ್ರಿ. ಅದು ಅಂಗಾರ ಅಲ್ಲವ ಬಂಗಾರ ಚಲೋ ಆಗುತ್ತೆ ಅಂತ ಹೇಳ್ರಿ. ಕೊಂಡ್ರಿ ಸರಿ ಸರಿ ಬರ್ರಿ ಹೊರಬರ್ರಿ. ಅವ್ರಿಗೆ ಆರಾಮ ಅನ್ಸೋದಂತ ಅವ್ರು ಬಿಟ್ಟಿದ್ರಂತ ಈಗ ಬಂದಾಗುತ್ತೆ. ನನ್ನ ಮನುಷ್ಯನ ಆಸೆ ನಡೆಸ್ಕೊಟ್ಟಪ್ಪ ಅಂತ ಬೇಡ್ಕೊಂಡು ಹೋಗುವಂತ ಕೊಡ್ರಿ. ಕೊಡ್ರಿ. ನನ್ನ ಮನುಷ್ಯನ ಆಸೆ ನಡೆಸ್ಕೊಟ್ಟಪ್ಪ ಅಂತ ಬೇಡ್ಕೊಂಡು ಹೋಗುವಂತ ಕೊಂಡ್ರ ಕೊಡ್ರಿ. ಅವರಿಗೂ ಕೊಡ್ರಿ. ಕೆಟ್ಟ ಶಕ್ತಿ ಬೆನ್ನೆತ್ತಂತ್ರಪ್ಪ ಕನಸಿನಾಗ ಅಜ್ಜಾರಂತ ಹೋದ್ರಂತ ಬಂದ್ರಂತ. ಆ ಟೈಮ್ನಾಗ ನನ್ನ ಏನು ಒದರಿಯಪ್ಪ ಆ ಶಕ್ತಿ ಹೋಳಾಗಿ ಹೋಗಿತ್ತು. ಇನ್ನು ಹೊಳ್ಳಿ ಆ ಶಕ್ತಿ ನೋಡ್ಬೇಡ. ಕೆಟ್ಟ ಶಕ್ತಿ ಒಂದು ನಿಂಬೆಣ್ಣು ಹೊಳ್ಳಿ ಹಚ್ಕೊಟ್ಟು ಅದು ಬೆಂಡ್ ಹತ್ತೈತಿ. ಅದನ್ನ ಹೊಳ್ಳಿ ಹೊಡಕ್ ಹೋಗ್ಬೇಡ. ಇಲ್ಲ ಇಲ್ಲ ಅಂತ ಹೇಳ್ರಿ. ಅದನ್ನ ತಿನ್ನು ಅದನ್ನ ಹೋಳು ಮಾಡಿಬಿಡಿ ಅಜ್ಜ ಅಂತ ಹೋಳು ಮಾಡಿ ಅಜ್ಜ ತಿನ್ನಪ್ಪ ಕೊಂಡ್ರಂತ. ನಡಿ ಹೊರಗೆ ನಡಿ. ಲೋನ್ ರೋಗಿ ಭಾಳ ಮಂದಿ ಭಾಳ ಆಸೆ ನೋಡಪ್ಪ. ಎಲ್ಲರಿಗೂ ಆಸೆ ಇರುವುದು. ನೀನು ಒಂದು ಆಸೆ ಇಟ್ಕೊಂಡಿ. ಮನುಷ್ಯ ಆಗಿ ಹುಟ್ಟಿಂದ ಆಸೆ ಇರುವುದದು. ಆದ್ರೆ ಆಸೆ ದುರಾಸೆ ಇರಬಾರ್ದು. ಇಷ್ಟ ನೀನು ಯಾವ ಆಸೆ ಇಟ್ಕೊಂಡು ಹೇಳಪ್ಪ. ನಾನೇನು ಆಸೆ ಏನಿಲ್ಲ. ನಾನು ನಿನ್ನ ಸೇವಾ ಮಾಡುವುದು ಇಷ್ಟ ನೆನೆಸ್ಕೊಡಪ್ಪ ಅಂತ ಇಷ್ಟ ಆಸೆ ಇಟ್ಕೊಂಡೇನೆ. ಸಲವ ಸಾಕವ ನೀನ ಸಲವ ಸಾಕವ ನೀ ಅದು ಇದ್ದಾಗ ನಾ ಯಾವ ಆಸೆ ಇಟ್ಕೊಂಡೆ. ಒಂದು ನಿಮಿಷ ನೋಡಿ.
ಮತ್ತೆ ಇದನ್ನು ಚಾಲು ಮಾಡಿದೆ ನಡಿ ಒಂದು ಮೊನ್ನೆ ವಾರ ಒಂದ ಗಪ್ಪಾತು ಹಂಗ ವಾರ ವಾರ ತುಳ್ಕೊಂತ ಹೋಗು ಸಲು ಅಂತ ನಾವು ಬಿಡ್ಕೊಂತೀವಿ ನೀ ತುಳ್ಸೋದಾಗದ ನೀ ಮಾಡು ತುಳುದಾಗದ ಹ್ಞೂ ಯಾವನಾರ ಹೇಳಿ ನಮಗೆ ನಮ್ಮ ಜನ್ಮಕ್ಕೆ ಅಪಾಯ ಇಲ್ಲ. ಮುಂದಿನ ದಿನಮಾನ ಬಹುಕೆಟ್ಟ ಬರ್ತಾವ ನೋಡಿರಮ್ಮ. ಕೆಟ್ಟ ಬರ್ತಾವಂತೇನು ಹೋಗುದ ಶಿಕ್ಷಕರು ಭಾಳ ಬರ್ತಾರಂತ ಹಬ್ಬ ಮಾಡೋದು ಬಿಟ್ಟಂಗೆ ಆಗತ್ತೆ. ನಾವು ಮಳೆ ಮುಂದೆ ಬರೋ ದಿವಸ ಕೆಟ್ಟದ ಅಂತೇನು ನಾವು ಸಾಯಕಾಗತ್ತ. ಇದಕ್ಕೆ ಮಾತಾಡ್ತೀರಿ ತಗಡ ಹಚ್ಬೇಡ ನಮ್ಗೆ. ಈ ತುಳಿ ಮಾಡು ಮ್ಯಾಕ್ ಹೋಗಿ ಇದನ್ನ ಏನು ಹೇಳಬೇಡ ನಮ್ಗೆ. ಉದ್ಧಾರ ಆಗೋದು ಹೇಳು. ಇನ್ನು ಕೇಳ್ತೀವಿ ಶರೀರ ವಹಿಸಿ ತಲೆ ಬಾಗಿಸಿ ಕೇಳ್ತೀವಿ. ನಂಬಿಕೊಂಡು ಉದ್ಧಾರ ಮಾಡಿ ಕೊಡು. ಮಾಡು ಈ ತುಳಿ ನಮ್ಗೆ ಹಚ್ಬೇಡ. ನಂಬಿದಲ್ಲಿ ಕುಂತೀವಿ. ಈಗ ನಂಬ್ಕೊಂಡ ಉದ್ಧಾರನೂ ಆಗಿವಿ. ನಮಗೆ ನಾವು ಉದ್ಧಾರ ಮಾಡೋದು. ಕಲ್ಯಾಣದ ಆಸೆ ಇಟ್ಕೊಂಡ್ ಬಂದು ಮಕ್ಳು ಕರಿ. ನೋಡಿ ಲಗ್ನ ಆಗ್ಬೇಕಾದ್ರೆ ಯಾರು ಇದ್ದಾರೆ ಏನ್ ಮಕ್ಕಳು ಲಕ್ಷ ಬರ್ರಿ ಲಕ್ಷ ಬರುತ್ತೆ. ದೊಡ್ಡದಾಗ್ಲಿ ಇಬ್ಬರಿಗೆ ನೌಕರಿ ಗಂಟ ಇಬ್ಬರಿಗೆ ನೌಕರಿ ಗಂಟ ನಮ್ಮ ಭಾಗ್ಯ. ಉಳಿಕೆದವರಿಗೆ ಪಾಲಿಗೆ ಬಂದದ್ದು ಪಂಚಾಮೃತ ಕಲ್ಯಾಣಕ್ಕೆ ತಿನ್ನ ಯೋಗದ ಬಲ ಬರ್ತದೆ. ಪಾಲಿಗೆ ಬಂದದ್ದು ಪಂಚಾಮೃತ. ಇಬ್ಬರಿಗೆ ನೌಕರಿ ಗಂಟ ನಮ್ಮ ಭಾಗ್ಯ. ಆ ಭಾಗ್ಯ ನನಗ ಬರಲಿ ದೇವ್ರ ಅಂತ ಬೇಡಿಕೊಂಡು ತಿನ್ನ ಅಂತ ಹೇಳಿ ಕೊಂದ್ರಂತ. ಬರೀ ಹೊರ ಬರ್ರಿ. ನಿನ್ನೆ ತಿಂಡಿ ಬೇರೆ ನಿನ್ನೆ ತಂದು ಕೊಡ್ರಿ. ಬರೀ ಹೊರ ಬರ್ರಿ. ನೂರೊಂದು ದುಡ್ಡಿಗೆ ಹೇಳ್ರಿ. ಸದ್ಯಕ್ಕೆ ಬೇಕಾದದ್ದಂತೂ ಹೇಳಿನಪ್ಪ. ಮುಂದೆ ಅಮಾಸಿಗೆ ಮತ್ತೆ ಹೇಳೋದಕ್ಕೆ ಹೇಳ್ತೀರಿ. ನಮಸ್ಕಾರ ಸರ. ನಮಸ್ಕಾರ ರೀ. ನಿಮ್ಮೂರು ರೀ? ಮುದೋಳ್ರಿ. ಮುದೋಳು. ಈಗ ಇಲ್ಲಿ ಬಂದ್ರಿ ಅಜ್ಜಾರ ಕಡೆ? ಅಜ್ಜಾರ ತಕ್ಕ ದೇವ್ರಿಗೆ ಚಲೋ ನಡೆದಕ್ಕನ್ನ ಬಂದಿರಿ ಸರ್. ಎಷ್ಟು ವರ್ಷ ಆಯ್ತು ಬರಕ? ನಾವು ಬರಕತ್ತ 30 ವರ್ಷ ಆಯ್ತು ರೀ. 30 ವರ್ಷ ರೀ? ಹಾಂ, ಒಳ್ಳೇದಾಗ್ಯದಲ್ಲ? ಒಳ್ಳೇದಾಗಿದೆ ರೀ. ನಿಮ್ಮ ಹೆಸರು? ನರಸಪ್ಪ ರೀ. ನರಸಪ್ಪ ಅದೇ ಸರಿ? ಭಜಂತ್ರಿ. ಪ್ರತಿ ವಾರ ಬರ್ತೀರಿ? ಪ್ರತಿ ವಾರ ಬರ್ತೇವೆ ರೀ. ಸೇವಾ ಮಾಡ್ತೀರಿ? ಸೇವಾ ಮಾಡ್ತೇವೆ ರೀ. ನಮ್ಗೆ ಆರಾಮಾಗಿ ಚಲೋ ಐತ್ರಿ. ನಮ್ಮ ಮಕ್ಕಳ ಮರಿಗೆ ಮೊಮ್ಮಕ್ಕಳು ಎಲ್ಲ ಚಲೋ ಐತೆ ಆಚಾರ ಅದರ ಬರ್ತೇವೆ ರೀ. ಅಷ್ಟೇ. ಮತ್ತೆ ಇಲ್ಲಿ ಬೇರೆ ಬೇರೆ ಏನಾರ? ಏನಿಲ್ಲ ರೀ. ನಾ ಇಲ್ಲ ಬೇರೆ ಬೇರೆ ಏನಕ್ಕೆ ಏನೈತೆ ಬಸ್ ಚಲೋ ಅದ ರೀ. ಅಲ್ಲ, ನಾನು ಕೇಳೋದು ಈಗ ನಿಮಗೂ ಚಲೋ ಆಗ್ಯದ, ಬೇರೆ ಜನಕ್ಕೆ ಎಲ್ಲರಿಗೂ ಅವ್ರಿಗೂ ಚಲೋ ಆಗ್ಯದಲ್ಲ ರೀ. ಕರ್ಕೊಂಬಂದಿರಿ ಬೇರೆಯವ್ರಿಗೆಲ್ಲ? ಅವ್ರಿಗೂ ನಾವು ಬೇರೆದವ್ರು ಕರ್ಕೊಂಬಂದಿವಿ. ಅವ್ರಿಗೂ ಚಲೋ ಆಗೈತೆ ರೀ. ಈಗ ಅವರು ಮುದೋದವ್ರು ಅವ್ರನ್ನ ಕರ್ಕೊಂಬಂದಿವ್ರಿ. ನಿಮ್ದು ಮುದೋಳ್ರಿ? ಮುದೋಳು. ನೀವು ಎಷ್ಟು ವರ್ಷ ಆಯ್ತು? ನಾವು ಒಂದು 2 ವರ್ಷ ಆಯ್ತು. 2 ವರ್ಷ. ಇವರಿಂದನ ಬಂದಿದ್ದೀವಿ. ನಿಮ್ಮ ಹೆಸರು? ಪಾಂಡು ಕುದುರೆ ಮನಿ ರೀ. ಸರ್ ನಮಸ್ಕಾರ. ನಮ್ಮ ಹೆಸರು? ನಮಸ್ತೆ, ಆನಂದ್ ಭಜಂತ್ರಿ ಅಂತೇಳಿ. ನಮ್ಮೂರು ಮುದೋಳು.
ಇಲ್ಲಿ ಬರುತ್ತಾ ನಾನು ಒಂದು 20 ವರ್ಷ ಮ್ಯಾಗತ್ತು. ಆದರೆ ಇಲ್ಲಿ ಬಂದಿರೋದು ಒಂದು ಒಳ್ಳೇದಾಗತ್ತೆ ಅಂತ, ಈ ರಾಜನ್ ಪ್ರಸಾದಿಂದ ಎಲ್ಲರಿಗೂ ಚಲೋ ಆಗತ್ತೆ ಅಂತ ನಂಬಿಕೆ ಐತಿ. ಆ ನಂಬಿಕೆ ಮ್ಯಾಗ ನಾವು ನಡೆಯತ್ತೀವಿ. ಆ ದೇವ್ರು ನಮ್ಗೆ ನಂಬಿಕೆ ಮ್ಯಾಗ ಉಳ್ದೈತಿ, ಇನ್ನೂವರೆಗೂ ನಡ್ಕೋತೀವಿ. ಈ ಪ್ರಸಾದ ಅನ್ನೋದು ಏನೈತಲ್ಲ, ಈಗ ಎಲ್ಲರೂ ಇದ್ರ ಮ್ಯಾಗ ಭಕ್ತಿ ಐತಿ. ಇದನ್ನ ಎಲ್ಲಿ ನೆನೆಸ್ಕೋತೀವಲ್ಲ ಅಲ್ಲಿ ನಮ್ಗೆ ದೇವ್ರ ಕಾಣತಾನು. ಆ ಒಂದು ವಿಶ್ವಾಸ ಮ್ಯಾಗ ಅದೊಂದು ನಂಬಿಕೆ ಐತಿ ನಮ್ಗೆ, ಅಷ್ಟೇ. ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಕುಂಬಾರ್. ಇಲ್ಲಿ ಅಜ್ಜರ ಕಡೆ ನಮ್ದು ಇದೇ ಊರು. ನಾವು ಎಲ್ಲ ಚಲೋ ಐತೆ. ಇಲ್ಲೆಲ್ಲ ವಾರ ವಾರ ಜನ ಜಾತ್ರೆ ಮಾಡ್ಕೊತಾರೆ. ಎಲ್ಲರಿಗೂ ಒಳ್ಳೇದಾಗಿದೆ. ಸೇವಾ, ತಮ್ಮದೇನು ಸೇವಾ ಇಲ್ಲಿ? ಸೇವಾ ಹಂಗೆ ಬರ್ತೇವೆ, ನಮಸ್ಕಾರ ಮಾಡ್ಬೇಕು. ಸೇವಾ ಎಲ್ಲ ಬಂದವ್ರಿಗೆ ಒಳ್ಳೇದಾಗಿದೆ. ಒಳ್ಳೇದಾಗೈತೆ. ನಮಸ್ಕಾರ ಸರ್. ರಮೇಶ್ ತಳವಾರ್ ಅಂತ, ಹೌದು ಸರ್. ಬಾಜೂರು ಲಕ್ಮಾಪುರ್. ಎಷ್ಟು ವರ್ಷದಿಂದ ಬಂದಿದ್ರಿ? ಸುಮ್ಮನೆ 4 ವರ್ಷದಿಂದ ಬರ್ತಾಯಿದ್ದೀನಿ. ನಮಗೆ ಅಜರ ಬಗ್ಗೆ ಒಂದನೇದು ಭಕ್ತಿ ಗೊತ್ತಿದೆ, ಎರಡನೇದ್ದು ಏನಾದರೂ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಬಂದರೆ ನೆರವೇರಿಸಿದ್ದಾರೆ. 90% ನೆರವೇರಿಸಿದ್ದಾರೆ. ಸಾಮಾನ್ಯ ನನ್ನದೇ ಒಂದು ಉದಾಹರಣೆಯಾಗಿ ನನ್ನದೇ ಒಂದು ಕೂಡ ಆಸೆ, 4 ವರ್ಷ ಸೇವೆ ಮಾಡಿದ್ರು ಒಂದು ಆಸೆ ಇಟ್ಕೊಂಡಿದ್ದೆ. ಗದ್ಗೆ ಮೇಲೆ ನಿಂತಾಗ ನಾನು ಕೂಡ ಕೇಳಿದೆ, ಅದಕ್ಕೆ ನಾಳೆ ಮುಗಿಸು ಸುಮಾರಪ್ಪ ನಿಂಗೆ ಕೆಲಸ ಆಗುತ್ತೆ ಅಂತ ಒಂದು ಅಂಗಾರ ಚೀಟ್ ಕೊಟ್ಟಿದ್ದರು. ಅದೇ ರೀತಿ ಮೂರನೇ ದಿವಸ ಬಂದು ಭೇಟಿಯಾಗಿ ಹೊರಟಿದ್ದೆ, ಮತ್ತೊಂದು ಅಂಗಾರ ಚೀಟ್ ಕೊಟ್ಟರು. 10 ಮಿನಿಟ್ ಮೂವತ್ತಿ ಮುಗಿಸು ಸುಮಾರಪ್ಪ ಅಂತಿದ್ರು. ಆ ಕೆಲಸ ಸಕ್ಸಸ್ ಆಯಿತು. ನಂಬಿಕೆ ಇದೆ. ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಜನ ಎಲ್ಲ ನೆರೆಹೊರೆ ರಾಜ್ಯದಿಂದ ಬರ್ತಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ ರೀ ಅಪ್ಪಾರ. ನಿಮ್ಮ ಹೆಸರು ರೀ? ಶಾಂತವ್ರಿ. ಯಾವ್ರಮ್ಮ? ಸಂಸ್ರಿ. ಇಲ್ಲಿ ಅಜ್ಜರ ಕಡೆ ಬರಕತ್ತೆ ಎಷ್ಟು ವರ್ಷ ಆತ್ರಿ? 22 ವರ್ಷ ಆತ್ರಿ. ದವಾಖಾನೆ ಉಳ್ದಿದ್ದಿಲ್ಲ, ಅಲ್ಲಿದ್ದ KMC ಹೋದೆ. ಇಟ್ಟುದ್ದ ದಬ್ಬಣ ತೊಗೊಂಡು ಇಲ್ಲಿ ಚುಚ್ಚಿದ್ವು. ಅವು ಚುಚ್ಚಿದ್ವು, ಒಳಾಕತ್ತಿದೆ, ಕರ್ಕೊಂಬಂದೆ ಹೊರಗೆ. ಯಪ್ಪ ದೇವ್ರು ನಿನ್ನ ಕೊಡಬಾರ್ದಿತ್ತು ಪರದೇಶಿನ, ನಿಮ್ಮ ಅಪ್ಪನ ಕೊಟ್ಟು ನೀನು ಸತ್ತಿದ್ರು ಚಲೋ ಇತ್ತು ಅಂದೆ. ನನ್ನ ಮೊಮ್ಮಗೆ ಏನಂದ, ಎಲ್ಲಿ ಬ್ಯಾಡಮ್ಮ ಹೆಬ್ಬಳ್ಳಿ ಅಜ್ಜನಂತೇಳಿ ಹೋಗೋಣ ಅಂತ. ಹುಬ್ಬಳ್ಳ್ಯಾಗ ದವಾಖಾನ್ಯಾಗ ಅಂದ. ಹೆಬ್ಬಳ್ಳಿ ಅಜ್ಜನಂತೇಳಿ ಹೋಗೋಣ ಅಂದಾಗ ಮರುದಿವ್ಸ ಮುಂಜಾನೆ ಇಲ್ಲಿ ಬಂದ. ನೀ ಕೊನ್ನೂರಾಗ ಬಂದೆ, ಬಂದು ಕಿತ್ಲಿಗೆ ಬಂದೆ. ಬಂದಿಂದ ಏನಂದ್ರೆ ಅಲ್ಲೇ ಹೋಗ್ಬೇ ಕೊಂದು ಹಾಕಿದ್ರೆ ಕೇಳೋರ್ ದಿಕ್ಕಿಲ್ಲ, ನಿನ್ನೆಲ್ಲಿ ಕರ್ಕೊಂಡು ಹೋಗ್ಲಿ ಅಂದ್ರೆ. ನಾವು ನೋಡಿಲ್ಲ, ನಾವು ನೋಡಿಲ್ಲ ಅಜ್ಜನ್ನ. ಮತ್ತು ಅವ್ನು ಕರ್ಕೊಳ್ಳೋದಿದ್ರು ಕರ್ಕೊಳ್ಳಿ, ಇಲ್ಲಿರಿಲ್ಲ ಅಂತೇಳಿ ಸಾಲಿಗೆ ಗುಡ್ಯಾಗ ಉಂಡು ಮಕ್ಕೊಳಕ್ಕೆ ಹೊಂಟಿದ್ದೆ. ನಿನ್ನಂತ ಅವ್ನು ಕರೆದು 100 ರೂಪಾಯಿ ಅಂದ. ನಿನಗೆ ಕೊಡ್ದಲ್ಲ ಅಜ್ಜಕ್ಕೆ ಕೊಡ್ದಂತ ತಗೋ ಅಂತೇಳಿ ಹತ್ತಿ ಬಂದೆ. ಇಲ್ಲಿ ಬಂದಿಂದ ಇಂಥ ನಮ್ಮ ಲಾಲ್ ಸಾಬ ಅವ ಬರ್ದು ನನ್ನ ಮಗಳಿಗೆ ಫೋನ್ ಮಾಡಿದ. ಬಂದ ನೀವು ಅಂದೆ, ಆರಾಮಕ್ಕತಿ ಅಂದ. 5 ಅಮಾಸಿ ಬಾ ಹೋಗು ಅಂದ. 5 ಅಮಾಸಿ ಬಳಕ ನನ್ನ ಮೊಮ್ಮಗನ ಕರೆದು 4ನೇ ಸಾಲಿಗೆ ಹೋಗೋನ್ನ ಕರೆದು ಒಂದು ನಿಂಬೆ ಹಣ್ಣು ತಿನ್ಸ್ಯಾನ. 26 ವರ್ಷದವದಾನ ಆತಾಯಪ್ಪ. ಒಂದು ದವಾಖಾನೆ ಕಟ್ಟಿ ಹತ್ತಿ ಒಂದು ಗುಳಿಗೆ ಕೊಡ್ಸಿಲ್ಲ ನಾನು. ಆರಾಮದೆ. ನಮಗೆಲ್ಲರಿಗೆ ಶಾಂತಿ ಇಟ್ಟಾನ. ಇನ್ನೇನ ಅವನು ಒಂದು ಪತಕ್ಕೆ ಹಚ್ಚು ಅಂತ ಬೇಡ್ಕೊತಾನೆ ಅವಾಗ. ಹೌದಿಲ್ಲ ಪರದೇಶವ ಒಟ್ರನ್ನ ಮಾಡಿದಿ ನಾನು ಕಳ್ಳು ಬಳ್ಳಿನ ಅವನೊಬ್ಬನ ಮಾಡು. ನೀ ಏನಂತಿದಿ? ಹಾಂ ಅಜ್ಜಿ ಏನು ಅನ್ನಂಗಿಲ್ಲ, ಅದು ಹಂಗ ಅಂತಾನ ಸುಮ್ಮನಕ್ಕ. ಆ ಮನುಷ್ಯ ಭಕ್ತಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾರ ನಿನಗೆ ಎಷ್ಟು ಭಕ್ತಿ ಇರ್ತೈತಿ, ಆ ಮನುಷ್ಯನು ಅಷ್ಟು ಭಕ್ತಿಯಿಂದ ನಡ್ಕೊಂಡ್ರೆ ಆಗತ್ತೇನೆ ಅಂತ ನನಗೆ ಅನ್ಸುತ್ತೆ. ಯಾವ ನಾವು ಯಾರಿಗೆ ಕೇಳ್ಕೊಳತ್ತೀರಿ ಅವ ಈಗ ಹಾವೇರಿ ಗಾಡಿಗೆ ಹೋಗ್ಕನ, ಅದ್ರ ಭಕ್ತಿ ಕಡಿಮೆ ಆಗಿದ್ದಕ್ಕೆ ಅವ್ನು ಸಿಗೋಲ್ದ. ಈ ಭಕ್ತಿ ಇಟ್ಟಿ ಕೆಲಸ ಆಗಿದೆ. ಹೌದೌದು. ಇಲ್ಲಿ ಹೆಂಗದಂದ್ರ ಈ ಅಂಗಾರ ಮತ್ತು ದಾರ ಬಂಗಾರ ಇದ್ದಂಗ. ಪೊಲೀಸ್ ಆಗ್ಯಾನ ಈಗ. ಪೊಲೀಸ್ ಡ್ರೆಸ್ ಹಾಕಿದಿ, ಯಾರಿಗೆ 10 ಪೈಸೆ ಕೊಡ್ಬೇಡ, ಯಾರಿಗೆ 10 ಪೈಸೆ. ಅದ ತಿಂಗಳ ನೌಕರಿ ಬಂದು. ಹೌದು ಭಕ್ತಿ ತರ ಬಂತು. ಹೌದು ಹೌದಲ್ಲ? ಹೌದು. ನನಗೆ ಎಷ್ಟು ಸುಖ ಇಟ್ಟನ. ಈಟರಿ ಬಡ್ತಾನ ಇತ್ತು ನಂದು. ಅವನಂತೇಳಿ ಬಂದಿಂದೆಲ್ಲ ಆಗೈತೆ ನನಗೆ. ನಾ ಒಳ್ಳೇದಾಗತ್ತಲ್ಲ ಅಜ್ಜಿ? ಒಳ್ಳೇದ. ಎಲ್ಲರೂ ಭಕ್ತರು ಬರಲಿ, ನನಗೆ ಒಳ್ಳೇದಾಗಲಿ. ನನಗೊಬ್ಬಕ್ಕಿಗೆ ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ. नमस्कार। नमस्कार सर, आपका गांव? गांव में मुंबई से आए हुए हैं। हाँ, इधर कितने साल से आ रहे हैं? इधर 9-10 साल हो गया हम लोग इधर आते हैं। हाँ, तो मेरा सास था, वो उसको लेके आए स्टार्टिंग से।
तो उसके बाद से हम लोग हर साल में महीने में 2 महीने में एक बार हम लोग इधर आते हैं, दर्शन करते हैं, राजाओं का दर्शन करके अच्छा लगता है, क्योंकि हम लोग को इधर हमेशा आते रहते हैं। हर महीना आते हैं या हर महीना 2 महीने में एक बार आते ही रहते हैं हम लोग इधर। मोहरम सर फिक्स कंपलसरी हम लोग मोहरम आते हैं। मोहरम तो एक भी मोहरम हम लोग मिस नहीं करते हैं हर साल। पूर्णिमा को आते हैं? हाँ, पूर्णिमा में आमुषा भी आते हैं, आमुषा में भी आते हैं, पूर्णिमा में भी आते हैं, और उनके बर्थडे टाइम में भी आते हैं ना? बर्थडे टाइम भी आते हैं हम लोग, उसका बर्थडे भी हम लोग भी आते हैं। आने के बाद आपको क्या क्या हुआ उधर? इधर आने के बाद हम लोग को अच्छा महसूस हुआ कि वो जो चीज़ काम नहीं हुआ था, हमारा कुछ काम नहीं था, काम हो गया। घर नहीं था मेरे लिए, तो मैंने घर खरीदा, फिर बाद में मैंने कार भी खरीदा। जो इसका आशीर्वाद से हम लोग ने, हमारा बहुत रूम अच्छा है, हमारा पूरा चल रहा है। ये मेरा ससुरा है। आपका नाम? बाबू बाबू। हाँ, बम्बई से आता है। हमारा सब अच्छा है। कितने साल से आ रहे हैं आप इधर? 10-12 साल हो गए, 15 साल वो ऊपर ही हो गए। जी जी। आता है हम लोग इधर ही आता है, तो इधर से अच्छा हो गया। हमारा बेटी का शादी हो गया, औलाद हो गए, बच्चे हो गए, सब हो गए। फिर उसको शादी भी नहीं होता, शादी हो गया इधर, सब हो गया इधर, इसलिए बोलते हैं इधर अच्छा है। फिर हर साल में आता है मुहर्रम के अंदर, मुहर्रम में हर साल आता है कि ऐसा आदि मदी भी आता है, महीने 2 महीने क्या लाएगा, तो इधर आता है हम लोग। मेरा नाम शोभा सुनील पवार। मैं मुंबई से मेरा मम्मी को पहले इधर लेके आए थे हम लोग। मम्मी को लेके आके उससे अच्छा हुआ, फिर बाद में ऑफ हो गया। बाद में फिर भी हम लोग इधर आने लगे, क्योंकि मेरे मम्मी ने हम लोगों से विनती किया, भाई और बहन से, कि तुम लोग ये जगह मत छोड़ो, ये जगह के अंदर आपको सब कुछ मिलेगा जो तुम्हें चाहिए वो। फिर मेरी शादी हुआ, बच्चे हुए, घर हुए, धार हुए, गाड़ी बंगला सब है, ऐसा कुछ नहीं है। लाल सावली ने हम लोग का अच्छा किया, ऐसा नहीं है कि नहीं किया बोल के। हम लोग का बहुत अच्छा है, इधर आके हम लोग को अच्छा लगता है। और हम लोग हर साल आते हैं, हर महीने में 2 बार, 2 महीना 3 महीने में एक बार आते ही आते, और साल में तो आते ही आते। मुहर्रम में तो हर साल आते ही आते, कंपलसरी आते ही आते। नमस्ते, धन्यवाद। नमस्कार, आप किधर के हैं? हम बम्बई के। मुंबई। हाँ। इधर आए? जाओ के पास आए उबड़ में। हाँ। कितने साल से आ रहे आप? हाँ, 7-8 साल हो गए, तब से आ। तो अच्छा लगा इधर? हाँ, इधर आया, इधर आके मन्नत किया तो मेरे को एक लड़का हुआ इधर। ये लड़का? हाँ, ये लड़का इधर से हुआ है लड़का। क्या नाम रखे उसका? ध्रुव। ध्रुव। हाँ, और वो लड़का मन्नत से हुआ। अभी कितना 5 साल का है लड़का। और मेरा ये 4था सीजर से हुआ, नहीं रिक्स नहीं था इसके ऊपर, 3 पॉइंट खून था मेरा आंख के ऊपर। तो ये मन्नत की इधर भाभा में मेरा पिताजी है। तो ये हम लोग का मतलब हमारे घर में फिर नहीं है, हम लोग के घर में सौजत अल्लम है। तो इधर क्या बोला कि मेरा पापा ने बोला कि मैं पीर करेगा, मेरा लड़के को एक लड़का होने दो, मन्नत कर लिया। फिर मेरा आदमी भी मन्नत किया, जो है मैं देगा। आने के बाद सब कुछ अच्छा हुआ? हाँ, अच्छा हुआ इधर आने के। मेरा नाम सुनील है। मेरा औरत का तबीयत बहुत ख़राब था, तो ऐसा हो गया था। जब मेरा सास ससुर क्या बोला, तो इधर लेके हमने बहुत दवा पानी किया, कुछ दिखाया नहीं उधर हॉस्पिटल में, इसको क्या बीमारी है क्या। तो मैं इधर आया तो मेरा औरत को ये दिखाया कि ना इसको टीबी है करके, तो वो बोला इलाज करो, इसका अच्छा होएगा। तभी से मैं मानने लगा, तो तभी मेरा चलने लगा। तभी हम लोग को खाने का भी मोहताज था, चलता था नहीं। जब इधर आया तो अपना गाड़ा चल रहा है। इधर आया तो बाबा के करम से मेरे को मन्नत से मेरे को लड़का हो गया। मेरे औरत का 4 सीजर हो गया। डॉक्टर क्या बोला कि इसको 4था सीजर इम्पॉसिबल है, नहीं होएगा। तो मैं इधर आया तो मैं पीर को पूछा, वो बोलते हैं जा होएगा, टेंशन मत लो, मेरा नाम लो और उदी लगाओ। तो वैसे ही हुआ, इसको खून का भी कुछ गरज नहीं गिरा। और मेरे को बोला था डॉक्टर खून लेके आओ, तो खून लेके आने के बाद इसको खून का भी गरज नहीं गिरा, जैसा बोला वैसे ही हुआ। वो एक बाबा का चमत्कार है। मैं आप और एक पूछ रहा हूँ, बहुत
बहुत से लोग आजकल जमाने में हिंदू मुस्लिम मराठा करते हैं ना है ना? उनको क्या बोलना चाहते हैं आप? ऐसा नहीं, सब एक ही है। सभी एक ही है, दिल से मानो सब एक ही है। जो मानो तो सब एक ही है, सब भगवान एक ही है। मानो तो सब एक ही है। ये अपन बनाया, ये सब जात पात सब भगवान ने थोड़ी बनाया। भगवान थोड़े बनाए, सब इंसान ही बनाए। सही है। क्यों पूछा मैं बोले तो आजकल जमाने में देख रहे ये हमारा फिरा, ये हमारा नहीं नहीं भाई, हम क्या बराबर बोल रहे हैं, ये लोग ज्यादा है अभी। हाँ, बराबर ऐसे लोगों को ऐसे मैसेज क्या बोलते। देना है? बाबा ये के बात पास है, अच्छा बराबर हुआ, है, है कि अच्छा नहीं? हाँ। लाल से वही है कि बड़े जस्ट बेस्ट, एकदम बारीक। थैंक यू सर। ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.